ಒಂದು ಕತೆ ಹೇಳ. ನಾವು ನಗರಗಳನ್ನು ಕಟ್ಟುವ ಮುನ್ನ, ಅಕ್ಷರಗಳನ್ನು ಬರೆಯುವ ಮುನ್ನ, ಬೆಂಕಿಯ ಸುತ್ತ ಕೂತು ಕತ್ತಲು ಕರಗುವ ತನಕ ಹೇಳುತ್ತಿದ್ದೆವು ಕಥೆಯ. ಗುಹೆ ಗೋಡೆಗಳ ಮೇಲೆ ಮೂಡಿದ ರೇಖಾಚಿತ್ರಗಳು, ತೆರೆದ ಆಗಸದ ಮಡಿಲಲ್ಲಿ ಗುನುಗಿದ ಹಾಡುಗಳು, ಇವು ಹೇಳುತ್ತಿದ್ದದ್ದು ಬೇರೇನನ್ನೂ ಅಲ್ಲ, ಕಥೆಗಳನ್ನು. ಕಥೆಗಳು ನಮ್ಮ ಸೇತುವೆಗಳಾಗಿದ್ದವು, ಒಂದು ಹೃದಯದಿಂದ ಮತ್ತೊಂದು ಹೃದಯಕ್ಕೆ. ಕಥೆಗಳಲ್ಲಿ ದೇವರು, ರಾಕ್ಷಸರು, ಕಥೆಗಳಲ್ಲಿ ರಾಜರು, ಯುದ್ಧ ಆಕ್ರಮಣಗಳಿದ್ದವು. ಮರದ ವೇದಿಕೆಯಲ್ಲಿ ರಾಜರಾಗಿ, ಮಂತ್ರಿಯಾಗಿ, ಹಾಸ್ಯಕಾರನಾಗಿ, ಕಾವಲುಗಾರನಾಗಿ ನಟಿಸಿದೆವು. ಕಥೆಗಳನ್ನು ಪರಂಪರೆಯಂತೆ ಹಂಚಿದೆವು. ನಮ್ಮ ಕನಸುಗಳು ನಮಗಿಂತ ಹೆಚ್ಚು ಕಾಲ ಜೀವಂತ ಇರಲೆಂದು. ಹಾಳೆಗಳ ಮೇಲೆ ಮೂಡಿದ ಶಾಹಿಯ ಗುರುತು, ಬೆಳ್ಳಿ ತೆರೆಯ ಮೇಲೆ ಮೂಡಿದ ಬೆಳಕಿನಾಟ, ಎಲ್ಲಾ ಕಲಾ ಮಾಧ್ಯಮಗಳಲ್ಲೂ ನಾವು ಹೇಳಿದ್ದು ಅದೇ ಹಳೆಯ ಮಾತು, ಒಂದು ಕತೆ ಹೇಳ. ಇವತ್ತು ನಾವು ಜಗತ್ತನ್ನು ಕೈ ಬೆರಳಲ್ಲೇ ಹಿಡಿದಿದ್ದೇವೆ. ಪ್ರತಿಕ್ಷಣ ನೂರಾರು ಕಥೆಗಳು ಅರಳುತ್ತಿವೆ. ಕೆಲವು ನಗಿಸುತ್ತವೆ, ಕೆಲವು ಅಳಿಸುತ್ತವೆ, ಮತ್ತೆ ಕೆಲವು ನಂಬಿಕೆ ಹುಟ್ಟಿಸುತ್ತವೆ. ನಾವು ಬದುಕಲ್ಲಿ ಕಥೆಯನ್ನು, ಕಥೆಯಲ್ಲಿ ಬದುಕನ್ನು ಕಂಡಿದ್ದೇವೆ. ನಾವು ಮನುಷ್ಯರು ಕಥೆಗಾರರು. ಗಾಳಿ, ಅನ್ನ, ನೀರಿನಷ್ಟೇ ಕಥೆಗಳೂ ಮುಖ್ಯ ಬದುಕಲು.